ಎಲ್ರಿಗೂ ನಮಸ್ತೆ. ನಾನು ಮಧುರಾ. ನಾವು ಗಾರ್ಡನಿಂಗ್ ಮಾಡ್ತಾ ಇದ್ದೆ. ನಮಗೆ ಈ ರೀತಿಯ ಒಂದು ಗಾರ್ಡನಿಂಗ್ ಸೀಸರ್ ಬೇಕಾಗ್ತದೆ. ನಾನು ಆಗಾಗ ತರಿಸ್ತಾ ಇರ್ತೇನೆ. ಅಂದರೆ ಕೆಲವೊಮ್ಮೆ ತರಿಸಿದ್ದು ಏನು ಶಾರ್ಪ್ನೆಸ್ ಹೋದ ನಂತರ ಕೂಡ ನಾವು ಬೇರೆದನ್ನು ತರಿಸಬೇಕಾಗ್ತದೆ. ಕೆಲವೊಮ್ಮೆ ಸ್ಪ್ರಿಂಗ್ ಕಟ್ ಆಗೋದು ಇಂಥದ್ದೆಲ್ಲ ಆಗ್ಬೋದು. ಆದರೆ ಇವತ್ತು ನಾನು ತರಿಸಿರುವಂಥದ್ದನ್ನು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೇನೆ. ಇದು ನಾನು ಇಷ್ಟರವರೆಗೆ ತರಿಸಿದ್ರಲ್ಲಿ ಒಳ್ಳೆಯ ಕ್ವಾಲಿಟಿ. ಬಾಕ್ಸಿಂದ ಇದು ಸೀಸರ್ ಹೊರಗಡೆ ಬಂದಿತ್ತು, ಬಾಕ್ಸ್ನೊಳಗಡೆ ಇರಲಿಲ್ಲ. ನೀವಿಲ್ಲಿ ನೋಡ್ತಾ ಇರುವ ಹಾಗೆ ಫ್ರೀ ಆಗಿತ್ತು. ಆದರೆ ಇದರ ಕ್ವಾಲಿಟಿ ಬಗ್ಗೆ ನಾನು ಹೇಳಲೇಬೇಕು. ಇದರದ್ದು ಕಟ್ಟಿಂಗ್ ಕೆಪಾಸಿಟಿ ಅವ್ರು ಹೇಳಿರುವಂಥದ್ದು 3/4 ಇಂಚಿನವರೆಗೆ ಇರುವಂತಹ ಕಾಂಡವನ್ನು ಕಟ್ ಮಾಡಲಿಕ್ಕೆ ಆಗ್ತದೆ. ಹಾಗೆ ಇದರಲ್ಲಿ ಸೇಫ್ಟಿ ಲಾಕ್ ಕೂಡ ಇದೆ, ನಾನಿಲ್ಲಿ ತೋರಿಸ್ತಾ ಇರುವ ಹಾಗೆ ಹ್ಯಾಂಡಲ್ ಹಿಡಿಲಿಕ್ಕೆ ಕೂಡ ಗ್ರಿಪ್ ಕವರ್ ಇದೆ. ಈ ರೀತಿಯ ಕೆಲವು ಯುನೀಕ್ ಫೀಚರ್ಸ್ ಕೂಡ ಇದೆ. ಮತ್ತು ಇದರ ಸ್ಪ್ರಿಂಗಿನ ಕೆಪಾಸಿಟಿ ನೋಡ್ಬೋದು. ಸ್ವಲ್ಪ ಸ್ಟ್ರಾಂಗ್ ಆಗಿರುವಂತಹ ಸ್ಟೀಲ್ ಸ್ಪ್ರಿಂಗ್ ಕೊಟ್ಟಿದ್ದಾರೆ. ಹೆಚ್ಚಿನದರಲ್ಲಿ ಕಬ್ಬಿಣದ್ದು ಬರುವ ಕಾರಣ ಬೇಗನೆ ಅದಕ್ಕೆ ತುಕ್ಕು ಹಿಡಿದು ಹೋಗ್ತದೆ. ಆದರೆ ಈ ಸ್ಪ್ರಿಂಗ್ ನೋಡಿ, ಇದು ಸ್ಟೀಲ್ ಇದ್ದಾಗಿರ್ತದೆ ಮತ್ತು ಸ್ವಲ್ಪ ಸ್ಟ್ರೆಂತ್ ಜಾಸ್ತಿ ಇದೆ ಇಷ್ಟರವರೆಗೆ ನಾನು ತರಿಸಿದಂತಹ ಸೀಸರಲ್ಲಿ ಅಂತ ನಂಗನ್ಸಿತು. ಹಾಗಾಗಿ ಇದು ಎಷ್ಟು ಬಾಳಿಕೆ ಬರ್ತದೆ ಅನ್ನೋದನ್ನು ನೆಕ್ಸ್ಟ್ ಚೆಕ್ ಮಾಡಬೇಕು. ಆದರೆ ಇದಕ್ಕೆ ಚೆನ್ನಾಗಿ ಆಯಿಲ್ ಎಲ್ಲ ಬಿಟ್ಟು ನಮಗೆ ಕಳಿಸಿದ್ದಾರೆ. ಅದರಿಂದ ಕೈಗೆ ನೋಡಿ ಆಯಿಲ್ ಹಿಡಿತದೆ. ಅಂದರೆ ಇವರು ನೀಟಾಗಿ ಪ್ಯಾಕ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಇದು ನಾನು ತರಿಸಿದ್ದು ಫ್ಲಿಪ್ಕಾರ್ಟಿಂದ 468 ರೂಪಾಯಿಗೆ ನನಗೆ ಇದು ಸಿಕ್ಕಿದೆ. 1-2 ರೂಪಾಯಿ ವೇರಿ ಆಗ್ತಾ ಇರ್ತದೆ. ಹಾಗೆ ಇದರ ಬ್ಲೇಡ್ ಕೂಡ ಶಾರ್ಪ್ ಆಗಿರ್ತದೆ. ಆದ ಕಾರಣ ನಮಗೆ ಬೇಗನೆ ಇದು ಶಾರ್ಪ್ನೆಸ್ ಹೋಗುವುದಿಲ್ಲ. ಹಾಗೆ ಇದಕ್ಕೆ ಟೈಟಾನಿಯಂ ಕೋಟೆಡ್ ಬ್ಲೇಡ್ ಅಂತ ಕೂಡ ಅವರು ಹೇಳಿದ್ದಾರೆ. ಹೀಗೆ ಇರುವ ಕಾರಣ ಇದರಲ್ಲಿ ರಸ್ಟ್ ಬರೋದು ಅಥವಾ ಇದಕ್ಕೆ ಮಣ್ಣು ಹಿಡಿಯೋದು ಅಥವಾ ನಾವು ತುಕ್ಕು ಹಿಡಿಯೋದು ಹೇಳ್ತೇವೆ, ಅದು ಕೂಡ ನಮಗೆ ಹೆಚ್ಚಾಗಿ ಕಾಣಲಿಕ್ಕೆ ಸಿಗೋದಿಲ್ಲ. ಆದ್ದರಿಂದ ಇವತ್ತು ನಾನು ತರಿಸಿದಂಥದ್ದು ಸ್ವಲ್ಪ ಗಟ್ಟಿಯಾಗಿರುವಂತಹ ಕಾಂಡವನ್ನು ಕೂಡ ಸುಲಭವಾಗಿ ಕಟಿಂಗ್ ಮಾಡಲಿಕ್ಕೆ ಆಗುವಂಥದ್ದು ಕತ್ತರಿ ಅಂತ ಹೇಳ್ಬೋದು. ಇದರ ಹ್ಯಾಂಡಲನ್ನು ನೀವು ಹತ್ತಿರದಿಂದ ನೋಡ್ತಾ ಇದ್ದೀರಿ. ಇದು ರೂಟ್ಸ್ ಆ್ಯಂಡ್ ಲೀಫ್ ಅನ್ನುವಂತಹ ಕಂಪನಿಯ ಹೆವಿ ಡ್ಯೂಟಿ ಗಾರ್ಡನಿಂಗ್ ಕಟ್ಟರ್ ಆಗಿರ್ತದೆ. ಇದು ನೋಡಿ, ತೆಳ್ಳಗೆ ಇರುವಂತಹ ಕಾಂಡವನ್ನು ತುಂಬ ಫಾಸ್ಟಾಗಿ ಕಟ್ ಮಾಡ್ತದೆ. ಕೈಗಳಿಗೆಲ್ಲ ಬೇಗ ತಾಗಿ ಹೋಗುವ ರೀತಿ ಇದೆ. ಹಾಗೆ ಇಷ್ಟು ದಪ್ಪದ ನೋಡಿ ಕಟ್ ಆಗೋದಿಲ್ಲ, ಯಾಕಂದರೆ ಮರದ ರೀತಿ ತುಂಬ ಗಟ್ಟಿಯಾಗಿದೆ. ಇದು ಮಾಮೂಲಾಗಿ ಯಾವ ಗಾರ್ಡನ್ ಸೀಸರಲ್ಲಿ ಕೂಡ ಕಟ್ ಆಗೋದಿಲ್ಲ. ಹಾಗಂತೇಳಿ ಬೇರೆ ನಾನು ಟ್ರೈ ಮಾಡಿ ನೋಡಿದೆ. ಇಷ್ಟು ತೆಳು ಇರುವಂಥದ್ದು ನೋಡಿ, ಗಟ್ಟಿ ಇದ್ದರೂ ಕೂಡ ಬೇಗನೆ ಕಟ್ಟಾಗಿ ಹೋಗ್ತದೆ. ಹಾಗೆ ಪೇರಳೆಯ ಗೆಲ್ಲಿಗೆ ನೀವಿಲ್ಲಿ ನೋಡ್ತಾ ಇದ್ದೀರಿ. ಇದು ಅವ್ರು ಹೇಳಿದಾಗೆ ಸುಮಾರು 3/4 ಇಂಚು ಡಯಾಮೀಟರ್ ಇರ್ಬೋದು. ಇದು ಬೇಗನೆ ಕಟ್ ಆಗ್ತದೆ. ಇದರ ದಪ್ಪ ನೋಡಿ, ಇಷ್ಟು ದಪ್ಪ ಇತ್ತು ನಾನೀಗ ಕಟ್ ಮಾಡಿದಂತಹ ಗೆಲ್ಲು. ಇದರ ಪರ್ಚೇಸ್ ಲಿಂಕ್ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ, ಕಮೆಂಟ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೇನೆ. ಅಗತ್ಯ ಇದ್ದರೆ ಖಂಡಿತ ಚೆಕ್ ಮಾಡಿ.